ಆಯ್ತು ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಫಿಶ್. ಇಲ್ಲ ಸುಮ್ಮನೆ ಲಾಟ ಬಿಡುದು ಬಿಸಿ ಬಿಸಿ ಅಂತೇಳಿ. ಹೇಗೆ ಬಂದರೆ ಸಹ ಬಿಸಿಯೇ ನನ್ನ ಗಂಡ. ಆಗಲಿಲ್ಲ ಫ್ರೈ ಆಗಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನೀವೆಲ್ಲರೂ ಅಂದ್ಕೊಳ್ತಾ ಇರ್ಬೋದು, ಇವಳು ಯಾಕಪ್ಪ ರಾಟ್ರಿ ಶಾಲೆಗೆ ಬಂದಿದ್ದಾಳೆ, ಇವಳ ಮಕ್ಕಳು ಜೋಸೆಫಿಗೆ ಹೋಗೋದಲ್ಲ ಅಂಥೇಳಿ. ಆದರೆ ನಾವಿಲ್ಲಿಗೆ ಯಾಕೆ ಬಂದಿದ್ದೇವೆ ಅಂದರೆ, ಇವತ್ತೊಂದು ಕಾಂಪಿಟೇಷನ್ ಇತ್ತು, ಡ್ರಾಯಿಂಗ್ ಕಾಂಪಿಟೇಷನ್. ನೋಡಿ, ಇದು ನನ್ನ ಮಗನ ಫ್ರೆಂಡ್ಸ್ಗಳು, ಇವರೆಲ್ಲ ನೋಡ್ಬೋದು ನೀವು. ಹಾಗಾಗಿ ಕಾಂಪಿಟೇಷನ್ಗೋಸ್ಕರ ಬಂದದ್ದು, ಡ್ರಾಯಿಂಗ್ ಕಾಂಪಿಟೇಷನ್. ವರ್ಣಚಿತ್ತಾರ ಅಂಥೇಳಿ ಮಾಡ್ತಾರೆ, ನಮ್ಮ ರಾಟ್ರಿ ಸ್ಕೂಲಲ್ಲಿ ಮಾಡಿದರು ಮೊನ್ನೆ. ಇದು ಆಗಿ ಒಂದು 2 ವೀಕ್ಸ್ ಆಯಿತು. ನಾನು ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಸುಳ್ಯ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ವರ್ಣಚಿತ್ತಾರ ಅಂಥೇಳಿ 2025 ಮೊನ್ನೆ ರಾಟ್ರಿ ಸ್ಕೂಲಲ್ಲಿ ಅದನ್ನು ನಡೆಸಿದರು. ಹಾಗಾಗಿ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ಪೇರೆಂಟ್ಸ್ ಮಕ್ಕಳು ಎಲ್ಲ. ಅಂದರೆ 1 to 10th ವರೆಗಿತ್ತು ಅಂತೇಳಿ ಕಾಣ್ತದೆ ಕಾಂಪಿಟೇಷನು. ಒಬ್ಬೊಬ್ಬರಿಗೆ ಒಂದೊಂದು ಕ್ಲಾಸಲ್ಲಿತ್ತು. ಇದು ನೋಡಿ ನನ್ನ ಮಗಳು ಮತ್ತು ನನ್ನ ಮಗಳ ಫ್ರೆಂಡ್, ಅವರಿಬ್ಬರು ಫ್ರೆಂಡ್ಸ್ಗಳು, ಫಸ್ಟ್ ಸ್ಟ್ಯಾಂಡರ್ಡ್ ಇಬ್ಬರು ಕೂಡ. ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ನ ಮಕ್ಕಳಿಗೆ ಒಂದು ಕ್ಲಾಸಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಕ್ಲಾಸಲ್ಲಿ, ಆ ಥರ ಮಾಡಿದರು. ಹಾಗಾಗಿ ನೋಡಿ ನಾನು ಇವಳನ್ನು ಇಲ್ಲಿ ಕೂರಿಸಿ ಹೋಗ್ತಾ ಇದ್ದೇನೆ. ತುಂಬಾ ಖುಷಿಯಾಗಿದೆ ಮಕ್ಕಳಿಗೆಲ್ಲ, ಪೇರೆಂಟ್ಸ್ಗಳಿಗೆ ಕೂಡ. ಎಲ್ಲ ಕೆಲಸ ಬಿಟ್ಟು ಪೇರೆಂಟ್ಸ್ಗಳು ಮಕ್ಕಳ ಜೊತೆನೇ ಇದ್ದಾರೆ, ನೋಡ್ಬೋದು ನೀವು. ಅಲ್ಲಿಂದ ನಾನು ಮಕ್ಕಳನ್ನು ಬಿಟ್ಟು 12 ಗಂಟೆ ಆಗ್ತದೆ ಅಂತ ಹೇಳಿದರು ಅಲ್ಲಿ ಮುಗಿಯುವಾಗ. ಹಾಗಾಗಿ ನಾನಿಲ್ಲಿ ನಾಗಪಟ್ಟಣ ಟೆಂಪಲಿಗೆ ಬಂದಿದ್ದೆ, ಪೂಜೆ ಎಲ್ಲ ಮಾಡಿಸಿಕೊಂಡು. ನಂತರ ಸಂಡೇ ಅಲ್ವಾ, ಹಾಗಾಗಿ ಫಿಶ್ ಇಲ್ಲದಿದ್ದರೆ ಚಿಕನ್ ಬೇಕೇ ಬೇಕು ಮಕ್ಕಳಿಗೆ. ಹಾಗಾಗಿ ನಾನಿಲ್ಲಿ ಮೀನಿನ ಮಾರ್ಕೆಟಿಗೆ ಬಂದಿದ್ದೇನೆ, ಇವತ್ತು ಫಿಶ್ ಮಾಡುವ ಅಂತ. ಹಾಗಾಗಿ ನೋಡಿ ಎಷ್ಟೆಲ್ಲ ಮೀನುಗಳಿತ್ತು ಅಂಥೇಳಿ. ನನ್ನ ಮಕ್ಕಳಿಗೆ ಡಿಸ್ಕೋ ಮೀನು ಅಂದರೆ ತುಂಬಾ ಇಷ್ಟ, ಫ್ರೈ ಮಾಡಿ ಕೊಟ್ಟರೆ. ನೋಡಿ ಇಲ್ಲಿ ನಂಗು ಮೀನು ಉಂಟು, ಎಟ್ಟಿ ಅಂದರೆ ಸಿಗಡಿ, ಕೆಲವು ತುಳು ಎಲ್ಲ ಬರ್ತದೆ ಮಾತಾಡುವಾಗ. ಇದು ಅಂಜಲುಂಟು, ಕೊಂತಿ ಮೀನುಂಟು, ಹಾಗೆ ಬಂಗುಡೆ ಮೀನು, ಇಲ್ಲ ಸುಮಾರು ನಮೂನೆ ಮೀನುಗಳೆಲ್ಲ ಇದ್ವು ಇಲ್ಲಿ. ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಮೀನು. ಹಾಗಾಗಿ ತಗೊಂಡು ಹೋಗುವ ಅಂಥೇಳಿ ಬಂದೆ ನಾನು. ಇಲ್ಲಿ ನಾನು ಸುಮಾರಷ್ಟು ಮೀನು ತಗೊಂಡು ಬಂದೆ. 1 kg ಡಿಸ್ಕೋ, ಮಕ್ಕಳಿಗೆ ತುಂಬ ಇಷ್ಟ ಡಿಸ್ಕೋ ಮೀನು ಅಂದರೆ, ಅದಕ್ಕೆ ನಾವು ಆಲ್ಮೋಸ್ಟ್ ಇದೇ ತಗೊಂಡು ಬರೋದು. ಮತ್ತು 100 ರೂಪಾಯಿದು ಬಂಗುಡೆ ತಗೊಂಡು ಬಂದೆ. ಮತ್ತು ಇಲ್ಲಿ ಸ್ವಲ್ಪ ಒಂದು 50 ರೂಪಾಯಿದು ಬೂತಾಯಿ ತಂದಿದ್ದೇನೆ, ಇದು ನಾಳೆಗೆ. ಇದಿಷ್ಟಿಗೆ ಮಾಡಬೇಕು, ಮಸಾಲೆ ಎಲ್ಲ ಕಡಿಲಿಕ್ಕೆ ಹಾಕಿದ್ದೇನೆ. ಮತ್ತು ಮಕ್ಕಳನ್ನು ಸ್ಕೂಲಲ್ಲಿ ಬಿಟ್ಟು ನಾನು ಬಂದದ್ದು, ಹಾಗಾಗಿ ಇನ್ನು ಬೇಗ ಬೇಗ ಇದನ್ನು ಮಾಡಿ ಹೋಗಬೇಕು ಕರ್ಕೊಂಡು ಬರಲಿಕ್ಕೆ ಮಕ್ಕಳನ್ನು. 11:30 ಆಗ್ತಾ ಬಂತು. ಕ್ಲೀನ್ ಮಾಡಲಿಕ್ಕೆ ನಿಂತ್ಕೊಳ್ಳುವಾಗನೇ ಕಾಲ್ ಕೂಡ ಬಂತು, ನನ್ನ ಮಗಳದ್ದು ಡ್ರಾಯಿಂಗ್ ಆಯಿತು ಅಂತೇಳಿ. ಅವಳ ಫ್ರೆಂಡಿನ ಅಮ್ಮ ಫೋನ್ ಮಾಡಿದರು ನನಗೆ, ಹಾಗೆ ಹೋದೆ ನಾನು. ಹೋಗುವಾಗ ಅವಳು ಡ್ರಾಯಿಂಗ್ ಕೊಟ್ಟು ಕೂಡ ಆಗಿತ್ತು ಅಲ್ಲಿ, ಅದು ನನಗೆ ನೋಡಲಿಕ್ಕೆ ಆಗಲಿಲ್ಲಲ್ಲ ಡ್ರಾಯಿಂಗ್. ಅದಕ್ಕೋಸ್ಕರ ನಾನು ಅವರ ಹತ್ರ ಪುನಃ ಕೇಳಿದೆ, ನನ್ನ ಮಗಳ ಡ್ರಾಯಿಂಗ್ ಒಮ್ಮೆ ಕೊಡ್ತೀರಾ ಅಂತೇಳಿ. ಮತ್ತು ಪಾಪ ಪುನಃ ಹುಡುಕಿ ಕೊಟ್ಟರು ನನಗೆ. ನೋಡಿ ನನ್ನ ಮಗಳ ಡ್ರಾಯಿಂಗ್ ಹೇಗೆ ಆಗಿದೆ ಅಂತೇಳಿ. ಪ್ರಾಕ್ಟೀಸ್ ಎಂತ ಸಹ ಮಾಡಲಿಲ್ಲ ಪಾಪ ಅವಳು, ಆದರೂ ಅಷ್ಟು ಚೆಂದ ಟ್ರೈ ಮಾಡಿದ್ದಾಳೆ. ನನಗೆ ಅವಳ ಡ್ರಾಯಿಂಗ್ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಅವಳದಾಗಿ ನನ್ನ ಮಗ ಎಲ್ಲಿ ಕೂತಿದ್ದಾನೆ ಅಂತೇಳಿ ಗೊತ್ತೇ ಆಗಲಿಲ್ಲ ನನಗೆ, ಅದಕ್ಕೋಸ್ಕರ ಹುಡುಕಿಕೊಂಡು ಹೋದೆ. ಗೊತ್ತಾಯಿತು ಮತ್ತು ಮೇಲೆ ಕ್ಲಾಸಲ್ಲಿದ್ದವನು. ನೋಡಿ ಎಂತೆಂಥ ಡ್ರಾಯಿಂಗ್ಗಳೆಲ್ಲ ಇದ್ದು ಅಂದರೆ ತುಂಬಾ ಚೆನ್ನಾಗಿತ್ತು ಡ್ರಾಯಿಂಗ್ಸ್. ಅದಕ್ಕೋಸ್ಕರ ನಾನಿದ್ದು ಫೋಟೋಸ್ ಎಲ್ಲ ತೆಕ್ಕೊಂಡೆ. ನನ್ನ ಮಗನಿಗೆ ಸಹ ನೆಕ್ಸ್ಟ್ ಬೇಕಾಗ್ತದಲ್ಲ, ಆಗ ರೆಫರೆನ್ಸಿಗೆ ಬೇಕಾಗ್ತದೆ ಅಂತೇಳಿ ನಾನು ವಿಡಿಯೋ ಮಾಡಿಕೊಂಡೆ, ನೀವು ಸಹ ನೋಡ್ಬೋದು. Trust, yeah. No, I don't wanna waste what's left. And on we'll go, through the wastelands, through the highways, till my shadow turns to sun rays. And on
ಪ್ರೈಸ್ ಅಲ್ಲ, ಇದು ಸರ್ಟಿಫಿಕೇಟ್ಸ್. ಎಲ್ಲ ಮಕ್ಕಳಿಗೆ ಸಹ ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳಿಗೆ ಎಲ್ಲರಿಗೆ ಸಹ ಕೊಟ್ಟಿದ್ರು. ಹಾಗಾಗಿ ನನ್ನ ಮಕ್ಕಳಿಗೆ ಸಿಗಲಿಲ್ಲ ಪ್ರೈಸ್, ಆದ್ರೂ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಇಬ್ಬರು. ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿದ್ರಲ್ಲಿಂದ ಬಂದ್ವಿ ನಾವು. ಬಂದು ಈಗ ನೋಡಿ ಬಂಗುಡೆ ಸಾರು ಆಗ್ತಾ ಉಂಟು, ಕುದೀತಾ ಉಂಟು ನೋಡಿ. ಇದು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಬಂಗುಡೆ ಸಾರಿದ್ದು ವಿಡಿಯೋ, ಹಾಗಾಗಿ ಈಗ ಇವತ್ತು ನಾನು ಶೂಟ್ ಮಾಡಿಕೊಳ್ಳಿಲ್ಲ. ಆಯ್ತು, ಈಗ ಆಫ್ ಮಾಡಿಕೊಡುವ. ಫ್ರೈಗೆ ನಾನು ಇಲ್ಲಿ ಡಿಸ್ಕೋ ಮೀನು ತಗೊಂಡಿದ್ದೇನೆ, ಹಾಗಾಗಿ ಇವತ್ತು ಚೆನ್ನಾಗಿತ್ತು, ಫ್ರೆಶ್ ಇತ್ತು ಡಿಸ್ಕೋ ಮೀನು. ಇದಕ್ಕೀಗ ನಾವು ಮಸಾಲೆ ಮಾಡುವ. ಮಸಾಲೆ ನಂದು ರೆಡಿ ಇದೆ ನೋಡಿ. ನಾನು ಇದರದ್ದು ವಿಡಿಯೋ ಮಾಡಿ ಹಾಕಿದ್ದೇನೆ. ಯಾವ ಮೀನಿಗೆ ಕೂಡ ಹಾಕ್ಕೊಳ್ಬೋದು ಇದನ್ನು ಫ್ರೈಗೆ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ. ಸೂಪರ್ ಟೇಸ್ಟಿ ಆಗ್ತದೆ. ಯಾವ ಮೀನು ಬೇಕಿದ್ದರೂ ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಬೋದು. ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಉಂಟಲ್ಲ, ಇವತ್ತು ನನಗೆ ತುಂಬಾ ಈಸಿ ಆಯಿತು. ಯಾಕಂದರೆ ನಾನು ಬರುವಾಗ 1 ಗಂಟೆ ಆಯಿತು. ನಾನು ಕಡಿಲಿಕ್ಕೆ ಹಾಕಿ ಹೋದದ್ದು ಮಕ್ಕಳನ್ನು ಕರ್ಕೊಂಬರಲಿಕ್ಕೆ ಅಂತೇಳಿ. ಅತ್ತೆ ಮಸಾಲೆ ಎಲ್ಲ ಗ್ರೈಂಡರಿಂದ ತೆಗೆದು ಕುದಿಲಿಕ್ಕೆ ಇಟ್ಟಿದ್ರು. ಈಗ ಬಂದು ಬೇಗ ಬೇಗ ಮೀನು ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೈಗೆ ಇಲ್ಲಿ ಇದಾಗ್ತಾ ಇದ್ದೇನೆ ಮಸಾಲೆ. ನಾನು ಹೀಗೆ ರೆಡಿ ಮಾಡಿ ಇಟ್ಟ ಕಾರಣ ನನಗೆ ತುಂಬಾ ಈಸಿ ಆಯಿತು. ಇಲ್ಲದಿದ್ದರೆ ಪುನಃ ಬಂದು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಲೇಟ್ ಆಗ್ತದಲ್ಲ. ಈಗ 1 ಗಂಟೆ ಆಯಿತು ಆಲ್ರೆಡಿ. ನೋಡಿ ಇಲ್ಲಿ ಈ ಥರ ಮಸಾಲೆ ಮಾಡಿಟ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ವರ್ಕಿಂಗ್ ವುಮೆನ್ಸಿಗೆಲ್ಲ ಈಸಿ ಆಗ್ತದೆ. ಬೆಳಿಗ್ಗೆ ನಾವು ಎದ್ದು ಮೀನೆಲ್ಲ ಮಾಡಿ ಈ ಥರ ಮಸಾಲೆ ಹಾಕಿಟ್ರೆ ಉಂಟಲ್ಲ, ಮಸಾಲೆ ಒಂದು ರೆಡಿ ಇದ್ದು ಬಿಟ್ಟರೆ ನಮಗೆ ಫ್ರೈ ಮಾಡೋದು ತುಂಬ ಕಷ್ಟನೇ ಅಲ್ಲ. ಉಪ್ಪು ನೋಡಬೇಕು, ಅದಿದೆಲ್ಲ ಎಂತ ಇಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಖಡಕ್ಕಾಗಿ ನಾವು ಮಾಡಿಟ್ಟುಕೊಂಡ್ರೆ ಆಯಿತು ನೋಡಿ. ನಾನು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಹಾಕಿ ಬಿಡ್ತೇನೆ ಮೇಲೆಗೆ, ಯಾಕಂದರೆ ಅವರಿಗೆ ಮಸಾಲೆ ಎಲ್ಲ ತುಂಬ ಇಷ್ಟ ಇದೆ. ಇದು ಹೀಗೆ ಹಾಕಿ ಸಹ ಖಾಲಿ ಆಗ್ತಾ ಬಂತು. ತುಂಬ ಒಂದು ಅರ್ಧ kg ಮೆಣಸು ಇದು ಮಾಡಿದ್ದೆ ನಾನು, ಖಾಲಿ ಆಯಿತು. ಇನ್ನು ಪುನಃ ಮಾಡಿಕೊಳ್ಬೇಕು. ಆಯಿತು, ಇದರಿಂದ ತೆಗೆದು ಮೀನಿಗೆ ಹಚ್ಚಿದ್ರೆ ಆಯಿತು. ಇದನ್ನು ಇನ್ನು ಫ್ರಿಜ್ಜಲ್ಲಿ ಇಡೋದು ವಾಪಸ್. ಈ ಟ್ಯೂಬ್ ಇಲ್ಲದೆ ಉಂಟಲ್ಲ, ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಅಡುಗೆದ್ದು. ಇದನ್ನು ಮೊನ್ನೆ ಇಲ್ಲಿಗೆ ತಗೊಂಡು ಹೋಗಿದ್ವಿ ನಾವು. ಎಂತ ಅಲ್ಲಿ ಪಾರ್ಲರ್ ಉಂಟಲ್ಲ ನಂದು, ಅಲ್ಲಿಗೆ ತಗೊಂಡು ಹೋಗಿದ್ದೆ ಈ ಟ್ಯೂಬನ್ನು. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದು ನನಗೆ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಏನು ಲೈಟ್ ಸಾಕಾಗೋದಿಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಆಯಿತು ನೋಡಿ, ಹಬ್ಬ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಫಿಶ್. ಇಲ್ಲ ಇದೆಲ್ಲ ಇಟ್ಟಿಲ್ಲದೆ ಏನು ಕಾಣುವುದೇ ಇಲ್ಲ. ಫಿಶ್ ಸಾರು ರೆಡಿಯಾಗಿದೆ. ಹಾಗೆ ಇಲ್ಲಿ ಡಿಸ್ಕೋ ಮೀನು ಫ್ರೈ ಹಿಂದೆ ಫ್ರೈ ಮಾಡ್ಕೊ ವಿಡಿಯೋ ಅನ್ಕೊಳ್ಳಿ ಇನ್ನೊಂಚೂರು. ಜಿಂಕಿತ್ತು ಸಾಧ್ಯ ಜಮ ಯಾರು ಬಿಸಿ ಇಲ್ಲತ್ತೆ. ಸುಮ್ಮನೆ ಲಾಟ ಬಿಡೋದು ಬಿಸಿ ಬಿಸಿ ಅಂತೇಳಿ. ಮನೆಗೆ ಬಂದರೆ ಸಹ ಬಿಸಿಯೇ ನನ್ನ ಗಂಡ. ಅಂದೆ ಇವೆಲ್ಲ ಕೆಜಿ ಆಗಲಿಕ್ಕಿಲ್ಲ, ಫ್ರೈ ಆಗಲಿಲ್ಲ. ನಿಧಾನಕ್ಕೆ ಆಗ್ತದೆ ಮಗಳು. ನಮ್ಮಲ್ಲಿ ಫಿಶ್ ಉಂಟಲ್ಲ ಒಳ್ಳೆ ಫ್ರೈ ಆಗಬೇಕು, ಕಪ್ಪು ಕಲರ್ ಆಗಬೇಕು. ಹಾಗೆ ನಾವೆಲ್ಲರೂ ಕಪ್ಪು ಕಪ್ಪು ಕರಂಚು ಬೇಕು. ಇವರು ನೋಡಿ ಆಗೋದು ಫ್ರೈ ಆಗಬೇಕು. ಕಷ್ಟ ಆದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಈಗ ಫ್ರೈ ಆಗಲಿಲ್ಲ, ಇನ್ನು ಸ್ವಲ್ಪ ಆಗುವಾಗ ಸರಿ ಆಗ್ತದೆ. ಥ್ಯಾಂಕ್ ಯು ವಿಡಿಯೋ ಮಾಡಿದ್ದಕ್ಕಾಗಿ, ಧನ್ಯವಾದಗಳು. ಒಮ್ಮೆ ನಿನ್ನ ಕಿರಿಕಿರಿ ಹೋದರೆ ಸಾಕು. ನಿಜ ಹೇಳಿದೆ, ಅದಕ್ಕೆ ಹೆಮ್ಮೆ ಆಗತ್ತೆ. ಹೇಗಿದ್ರು ಒಂದಲ್ಲ ಒಂದಿನ ಈ ಮೂರ್ತಿ ಹೊಡೆದೋಗ್ಬೇಕಿತ್ತು.
ಆದ್ರೆ ದೇವರು ಯಾವಾಗ್ಲೂ ಒಳ್ಳೆ ಕೆಲಸನ ಒಳ್ಳೆ ಮನುಷ್ಯನಿಂದಾನೇ ಮಾಡ್ಸೋದು. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ಅದಕ್ಕೆ ಐ ಗಿವ್ ಯು ಪ್ರಮೋಷನ್. ನನ್ನ ಮಗ ಇಷ್ಟು ದೊಡ್ಡದಾದ್ರೆ ಸಹ ಬಾಲ್ವೀರ್ ನೋಡುವುದನ್ನು ನಿಲ್ಲಿಸಲಿಲ್ಲ. ಹೋಗ ನೋಡ್ತಾ ಇದ್ದಾನೆ, ಪುನಃ ಬಿಲ್ಡಪ್ ಕೊಡ್ತಾನೆ ಅವನು. ಸಿಂಚನ್ ಅದೇ ಅಂಥದ್ದೇ ನೋಡುದು ಬಿಡುದಿಲ್ಲ ನೀನು ಅಂತ. ಪ್ಯಾರಿಸ್ಸಿಂದ ಫೋನ್ ಬಂದಿರೋದು. ಹಲೋ, ಏನು? ಹೌದಾ? ಓಕೆ 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 ಓಕೆ. क्या बात चॉकलेट तो टेस्टी है